ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜುಲೈ 13 ಭಾನುವಾರದಿಂದ ಜುಲೈ 19 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲನೇದಾಗಿ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜುಲೈ 13 ಭಾನುವಾರ, ಆಷಾಢ ಬಹುಳ ತದಿಗೆ ಅಥವಾ ತೃತೀಯ ತಿಥಿ, ಶ್ರವಣ ನಕ್ಷತ್ರ, ಪ್ರೀತಿಯೋಗ, ವಣಿಕರಣ ಇರುವಂಥ ದಿನ. ಈ ದಿನ ಒಂದು ಖಗೋಳದ ವಿಸ್ಮಯ ಜರುಗುವಂತಹ ಘಟನೆಯ ದಿನ ಆಗಿರುತ್ತೆ. ಅಲ್ಲಿ ಶನಿ ಮಹಾರಾಜರಿಗೆ ವಕ್ರಗತಿ ಆರಂಭ ಆಗುತ್ತೆ. ಶನಿ ಮಹಾರಾಜರು ನಿಧಾನಗತಿಯಲ್ಲಿ ಕ್ರಮಿಸುವಂಥ ಒಂದು ಗ್ರಹ, ಮಂದಚಾರಿ ಅಂತ ಹೇಳ್ತಾರೆ ಅವರಿಗೆ. ಹಾಗಾಗಿ 1-2.5 ವರ್ಷಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥ ಶನಿ ಮಹಾರಾಜರು ಆಗಲೇ ಮಾರ್ಚ್ ಅಂತ್ಯದಲ್ಲಿ ಅವರು ಮೀನರಾಶಿಯನ್ನು ಪ್ರವೇಶಿಸಿದ್ದರು. ಈಗ ಮೀನರಾಶಿಯಲ್ಲಿ ಶನಿ ಮಹಾರಾಜರಿಗೆ ವಕ್ರಗತಿ ಆರಂಭ ಆಗುತ್ತೆ. ಅಂದರೆ ಹಿಮ್ಮುಖವಾದ ಚಲನೆ, ರೆಟ್ರೋಗ್ರೇಡ್ ಅಂತ ಹೇಳ್ತಾರೆ. ಹಾಗಾಗಿ ವಾಸ್ತವವಾಗಿ ಅಲ್ಲಿ ಯಾವುದೇ ಗ್ರಹಗಳು ಹಿಮ್ಮುಖವಾಗಿ ಬರೋದಿಲ್ಲ, ಮುಂದಿನ ಚಲನೆ ಅಷ್ಟೇ ಇರುತ್ತೆ. ಆದರೆ ಭೂಮಿಗೆ ಇರತಕ್ಕಂಥ ಮತ್ತು ಗ್ರಹಗಳಿಗೆ ಇರತಕ್ಕಂಥ ಒಂದು ಅಂತರದ ವ್ಯತ್ಯಾಸ, ಸಮಯದ ವ್ಯತ್ಯಾಸ, ಇವುಗಳಿಗೆ ಅನುಗುಣವಾಗಿ ಕೆಲವೊಂದು ಹಂತದಲ್ಲಿ ನಮಗೆ ದೀರ್ಘವಾಗಿ ಇರುವಂಥ, ಅಂದರೆ ತುಂಬ ಒಂದು ಅಂತರದಲ್ಲಿ ಇರುವಂಥ ಗ್ರಹಗಳು ನಮ್ಮಿಂದ ಹಿಮ್ಮುಖವಾಗಿ ಅಥವಾ ಹಿಂದಿನ ರಾಶಿ ನಕ್ಷತ್ರಗಳ ಪಾದಗಳಿಗೆ ಬಂದಂತೆ ಭಾಸ ಆಗುವಂಥ ಘಟನೆ. ಹಾಗಾಗಿ ಅಂದು ಭೂನಿವಾಸಿಗಳ ಮೇಲೆ ಆ ವಕ್ರಗತಿಯ ಪರಿಣಾಮ ಬೀರುತ್ತೆ. ಭೂಮಿಯ ಮೇಲೆ ಬೀರತಕ್ಕಂತಹ ಗ್ರಹಗಳ ತರಂಗಗಳಲ್ಲಿ ವ್ಯತ್ಯಾಸ ಕಂಡುಬಂದು ಅಲ್ಲಿ ಆ ಒಂದು ವಕ್ರಗತಿಯ ಪರಿಣಾಮ. ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಿಂದಿನಿಂದಲೂ ಅದನ್ನು ದಾಖಲಿಸಿದ್ದಾರೆ. ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಪುರಾತನ ಕಾಲದಲ್ಲೂ ಯಾವುದೇ ರೀತಿಯ ಆಧುನಿಕವಾದ ಯಂತ್ರ ಉಪಕರಣಗಳ ಲಭ್ಯತೆ ಇಲ್ಲದ ಕಾಲದಲ್ಲೂ ತಮ್ಮ ಒಂದು ಜ್ಞಾನ ಚಕ್ಷುವಿನಿಂದ ಈ ಋಷಿ ಮುನಿಗಳು ಅಥವಾ ಜ್ಯೋತಿಷ್ಯ ಗ್ರಂಥದ ವಿದ್ವಾಂಸರು ಈ ಗ್ರಹಗಳ ಒಂದು ರುಜುಗತಿ ಮತ್ತು ವಕ್ರಗತಿಯಾದ ಪರಿಣಾಮ, ರುಜುಗತಿಯ ಪರಿಣಾಮ ಹೇಗಿರುತ್ತೆ, ವಕ್ರಗತಿಯ ಪರಿಣಾಮ ಹೇಗಿರುತ್ತೆ, ಇವುಗಳನ್ನು ದಾಖಲಿಸಿದ್ದಾರೆ. ಅದೇ ರೀತಿ ಶನಿ ಮಹಾರಾಜರ ವಕ್ರಗತಿ ಇಂದಿನಿಂದ ಆರಂಭ ಆಗುವಂಥದ್ದು. ವಕ್ರಗತಿಯಲ್ಲಿ ಶನಿ ಮಹಾರಾಜರ ಪರಿಣಾಮ ಸ್ವಲ್ಪ ಬೇರೆ ಇರುತ್ತೆ. ಅಂದರೆ ಇಲ್ಲಿವರೆಗೆ ಈ ಸಾಡೆ ಸಾತಿ, ಅರ್ಧ ಅಷ್ಟಮ, ಪಂಚಮ, ಸಪ್ತಮ ಶನಿಗಳು ಯಾರಿರ್ತಾವೋ ಅಂಥವರಿಗೆ ಅದರ ಒಂದು ಅಡ್ಡ ಪರಿಣಾಮದ ವೇಗ ಕಡಿಮೆ ಆಗುತ್ತೆ. ಇಷ್ಟು ದಿನ ಸ್ವಲ್ಪ ಸಾಡೆ ಸಾತಿಯ ಅಡ್ಡ ಪರಿಣಾಮಗಳ ವೇಗ ಹೆಚ್ಚಿತು. ಹಿಮ್ಮುಖ ಚಲನೆಯಲ್ಲಿ ಅಂಥ ಒಂದು ವೇಗ ಕುಂಠಿತ ಆಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಸ್ವಲ್ಪ ಉತ್ತಮ ಫಲಗಳು ಕೆಲವೊಂದು ರಾಶಿಗಳ ಮೇಲೆ ಆಗುವಂಥದ್ದಿರುತ್ತೆ. ಹಾಗಾಗಿ ಆ ಶನಿ ವಕ್ರ ಸಂಚಾರದ ಅವಧಿಯ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ಎಲ್ಲವೂ ವಿವರವಾಗಿದೆ. ಜೊತೆಗೆ ಪ್ರತಿಯೊಂದು ರಾಶಿಗೆ ಅನುಗುಣವಾದ ಫಲಿತಾಂಶ ಹೇಗೆ ಬರುತ್ತೆ ಅಥವಾ ಶನಿಯ ದೋಷಗಳು ಇದ್ದಾಗ ಅದನ್ನು ಹೇಗೆ ನಿವಾರಿಸಿಕೊಳ್ಳುವಂಥ ಮುಂತಾದ ಸಂಪೂರ್ಣವಾದ ವಿವರ ಆ ವಿಡಿಯೋದಲ್ಲಿದೆ. ಆ ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಂಡು ನಿಮ್ಮ ರಾಶಿಗಳ ಮೇಲೆ ಯಾವ ರೀತಿ ಶನಿ ವಕ್ರ ಸಂಚಾರದ ಪ್ರಭಾವ ಇದೆ ಅನ್ನೋದನ್ನು ಗಮನಿಸಿಕೊಳ್ಳಿ. ಇದು 13ನೇ ತಾರೀಕು ಭಾನುವಾರ ನಡೆಯುವಂಥ ಶನಿ ಮಹಾರಾಜರ ವಕ್ರ ಪರಿಣಾಮ. ಇನ್ನು 14ನೇ ತಾರೀಕು ಸೋಮವಾರ ಅಲ್ಲಿ ಆಷಾಢ ಬಹುಳ ಚತುರ್ಥಿ ಬರುತ್ತೆ. ಧನಿಷ್ಠ ನಕ್ಷತ್ರ ಇರುವಂಥದ್ದು. ಆಯುಷ್ಮಾನ್ ಯೋಗ, ಭವಕರ್ಣ. ಈ ದಿನ ಸಂಕಷ್ಟಹರ ಚತುರ್ಥಿ. ಗಣೇಶನಿಗೆ ಸಂಬಂಧಪಟ್ಟ ವ್ರತ ಉಪವಾಸ ನಿಯಮಗಳನ್ನು ಆಚರಿಸುವಂಥವ್ರು ಈ ದಿನ ಆಚರಣೆ ಮಾಡ್ಬೋದು. ಸಂಕಷ್ಟಹರ ವ್ರತವನ್ನು ಸಹ ಮಾಡ್ಬೋದು. ಸಂಕಷ್ಟಹರ ಚತುರ್ಥಿ ಆಗಿರುತ್ತೆ. ರಾತ್ರಿ ಕಾಲದಲ್ಲಿ 9:46ಕ್ಕೆ ಚಂದ್ರ ಉದಯ ಆಗುವಂಥದ್ದು. ಹಾಗಾಗಿ 9:46ಕ್ಕೆ ಚಂದ್ರ ದರ್ಶನ ಮಾಡಿಕೊಂಡು ಉಪವಾಸವನ್ನು ಅಂತ್ಯಗೊಳಿಸುವಂಥದ್ದು ಈ ಸಂಕಷ್ಟಹರಿಯ ಒಂದು ವೈಶಿಷ್ಟ್ಯ. ಹಾಗಾಗಿ ಗಣೇಶನ ಭಕ್ತಿ, ಗಣೇಶನ ಒಂದು ವ್ರತ ನಿಯಮಗಳನ್ನು ಮಾಡಲಿಕ್ಕೆ ಉತ್ತಮ ದಿನ. ಇನ್ನು 15ನೇ ತಾರೀಕು ಮಂಗಳವಾರ, ಆಷಾಢ ಬಹುಳ ಪಂಚಮಿ, ಶತಭಿಷ ನಕ್ಷತ್ರ ಇರುತ್ತೆ. ಪೂರ್ವಭಾದ್ರ, ಶತಭಿಷ ಉಪರಿ ಪೂರ್ವಭಾದ್ರ ಇರುತ್ತೆ. ಇದು ಸೌಭಾಗ್ಯ ಯೋಗ, ಕೌಲವಕರ್ಣ ಇರುವಂಥದ್ದು. ಈ ದಿನ ಈ ಮಲ್ಲಾಡಿ ಹಳ್ಳಿಯಲ್ಲಿ ತಮ್ಮ ಅನಾಥ ಸೇವಾಶ್ರಮದಿಂದ ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಶ್ರೀಮಾನ್ ರಾಘವೇಂದ್ರ ಗುರುಗಳ ಒಂದು ಆರಾಧನಾ ದಿನ ನಡೆಯುತ್ತೆ. ರಾಘವೇಂದ್ರ ಸ್ವಾಮಿಗಳು ಅವರು ನಿಸ್ವಾರ್ಥ ಯೋಗಿಗಳಾಗಿ, ಆದರ್ಶ ಕಾಯಕ ಯೋಗಿಯಾಗಿ ತಿರುಕನೆಂಬ ನಾಮದಲ್ಲಿ ಅವರು ಯೋಗದ ಮೂಲಕನೋ, ಆಯುರ್ವೇದದ ಮೂಲಕನೋ ಅಥವಾ ಧಾರ್ಮಿಕ ಆಧ್ಯಾತ್ಮಿಕ ಗುರುಗಳಾಗಿಯೋ, ಜೊತೆಗೆ ಜನಸೇವೆ, ದೀನ ದಲಿತರ ಹಾಗೂ ಜನರ ಸೇವೆ ಮಾಡಿಕೊಂಡು ಅನೇಕ ತಮ್ಮ ಒಂದು ಆದರ್ಶವನ್ನು ಮೆರೆದಂತಹ ಗುರುಗಳ ಒಂದು ಆರಾಧನೆ ಇಂದು ನಡೆಯುತ್ತೆ. ಇನ್ನು 16ನೇ ತಾರೀಕು ಬುಧವಾರ, ಆಷಾಢ ಬಹುಳ ಷಷ್ಠಿ. ಇಂದು ಕರ್ಕಾಟಕ ಸಂಕ್ರಾಂತಿ ಅಥವಾ ದಕ್ಷಿಣಾಯನ ಪುಣ್ಯಕಾಲ. ಅಂದರೆ ಸೂರ್ಯನು ತನ್ನ ರಾಶಿಯ ಪಥವನ್ನು ಬದಲಿಸುವಂಥದ್ದು. ಸೂರ್ಯನು ತನ್ನ ಒಂದು ರಾಶಿ ಪಥದಲ್ಲಿ ಇಂದು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾನೆ. ಜೊತೆಗೆ ಇಂದಿನಿಂದ ದಕ್ಷಿಣಾಯನ ಎಂಬ ಒಂದು ಪದ್ಧತಿ ಇರುತ್ತೆ. ಆಗಲೇ ಕೆಲವೊಂದು ಸಾಯನ ಮತ್ತು ನಿರಾಯನ ಮಧ್ಯದಲ್ಲಿ ಕೆಲವೊಂದು ಭಾಗದಲ್ಲಿ ಅಲ್ಲಿ ಜೂನ್ ತಿಂಗಳ ಅಂತ್ಯ ಭಾಗದಲ್ಲೋ ಮಧ್ಯ ಭಾಗದಲ್ಲೋ ಅಲ್ಲಿ ಈ ದಕ್ಷಿಣಾಯನದ ಆರಂಭದ ಲೆಕ್ಕ ಹಾಕ್ತಾರೆ. ಆದರೆ ವಾಸ್ತವವಾಗಿ ಸಾಂಪ್ರದಾಯಿಕವಾದ ಪಂಚಾಂಗಗಳಲ್ಲಿ
ಇಂದು ಕರ್ಕಾಟಕ ಸಂಕ್ರಾಂತಿಯ ಬಳಿಕ ಅಲ್ಲಿ ದಕ್ಷಿಣಾಯನ ಆರಂಭ ಎಂಬ ಲೆಕ್ಕಾಚಾರ ಇರುತ್ತೆ. ಹಾಗಾಗಿ ಕರ್ಕಾಟಕ ಸಂಕ್ರಾಂತಿಯ ಕಾಲ ದಕ್ಷಿಣಾಯನ ಪುಣ್ಯಕಾಲ ಎಂದಾಗಿರುತ್ತೆ. ವಿಶೇಷವಾಗಿ ಇನ್ನು ದಕ್ಷಿಣಾಯನ ಪುಣ್ಯಕಾಲದಲ್ಲಿ ವಿಶೇಷವಾದ ಶಿವನ ಕ್ಷೇತ್ರ ಅಥವಾ ಕುಲದೇವತಾ ಕ್ಷೇತ್ರದಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಇನ್ನು ಕೆಲವರು ನಮ್ಮ ಪಿತೃಗಳ ಪ್ರೀತ್ಯರ್ಥವಾಗಿ ಮಾಡುವಂಥ ಕೆಲಸ ಕಾರ್ಯಗಳ ಪಿಂಡ ತರ್ಪಣಗಳನ್ನ ಇಂದು ಕೊಡುವಂಥದ್ದಿರುತ್ತೆ. ಹಾಗೆ ಕರ್ಕಾಟಕ ಸಂಕ್ರಾಂತಿಯ ದಿನ ಇಂದು ಕರ್ಕಾಟಕ ಸಂಕ್ರಾಂತಿ ಅದು ದಕ್ಷಿಣಾಯನದ ಬಳಿಕ ಆಗುವಂಥ ಕರ್ಕಾಟಕ ಮಾಸದ ಒಂದು ಪ್ರತ್ಯೇಕವಾದ ವಿಡಿಯೋ ಅಂದರೆ ಸೂರ್ಯನ ಕಟಕ ಮಾಸದ ಪ್ರವೇಶ ಫಲವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ 12 ರಾಶಿಗಳ ಮೇಲೆ ಸೂರ್ಯನ ಪ್ರಭಾವ ಮುಂದಿನ 1 ತಿಂಗಳು ಕಟಕ ಮಾಸದಲ್ಲಿ ಹೇಗೆ ಇರುತ್ತೆ ಅನ್ನೋದರ ಸಂಪೂರ್ಣವಾದ ವಿವರ ಅದರಲ್ಲಿ ಇರುತ್ತೆ. ಅದನ್ನು ವೀಕ್ಷಿಸಿಕೊಳ್ಳಿ. ಇನ್ನು 17ನೇ ತಾರೀಕು ಗುರುವಾರ ಆಷಾಢ ಬೌಳ ಸಪ್ತಮಿ ತಿಥಿ ರೇವತಿ ನಕ್ಷತ್ರ ಅತಿಗಂಡ ಯೋಗ ಭದ್ರಕರಣ ಇರುವಂಥದ್ದು ಸಾಮಾನ್ಯ ದಿನ ಆಗಿರುತ್ತೆ. ಇಂದು ಚಾಮುಂಡೇಶ್ವರಿ ಮಾತೆಯ ಜನ್ಮದಿನೋತ್ಸವವಾಗಿ ಆಚರಣೆ ಮಾಡ್ತಾರೆ. ಮೈಸೂರಲ್ಲಿ ಪ್ರಖ್ಯಾತವಾಗಿರುವಂಥ ಪುರಾಣ ಪ್ರಸಿದ್ಧವಾದ ಚಾಮುಂಡೇಶ್ವರಿ ದೇವಿಯ ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ಸ್ಥಿತವಾಗಿ ನೆಲೆಸಿರುವಂತಹ ಶ್ರೀ ಚಾಮುಂಡಿ ಮಾತೆಯ ಇಂದು ಜನ್ಮ ನಕ್ಷತ್ರ ದಿನೋತ್ಸವನ ಇಂದು ಆಚರಣೆ ಮಾಡ್ತಾರೆ. ಅಲ್ಲಿ ವಿಶೇಷವಾಗಿ ತಾಯಿಯ ಆರಾಧನೆಗೆ ತಾಯಿಯ ಒಂದು ಭಕ್ತಿ ಮಾಡಲಿಕ್ಕೆ ಇಂಥ ಶುಭವಾದ ದಿನ ಆಗಿರುತ್ತೆ. ಇನ್ನು 18ನೇ ತಾರೀಕು ಶುಕ್ರವಾರ ಆಷಾಢ ಬೌಳ ಅಷ್ಟಮಿ ಇಂದು ಅಶ್ವಿನಿ ನಕ್ಷತ್ರ ಸುಕರ್ಮ ಯೋಗ ಕೌಲವಕರ್ಣ ಇರುವಂಥ ದಿನ ಸಾಮಾನ್ಯ ದಿನ ಎಂದಾಗಿರುತ್ತೆ. ಜೊತೆಗೆ ಇಂದು ಒಂದು ಖಗೋಳದ ವಿಸ್ಮಯ ಬುಧನ ವಕ್ರಗತಿ ಜಾರಿರುತ್ತೆ. ಬುಧನಿಗೆ ವಕ್ರ ಆರಂಭ ಆಗುತ್ತೆ. ಇಂದು 18ನೇ ತಾರೀಕಿಂದ ಬುಧನ ವಕ್ರ ಆರಂಭ ಆಗುತ್ತೆ. ಆಗಲೇ ಶನಿ ಮಹಾರಾಜರು ವಕ್ರಗತಿಗೆ ಜಾರಿದ್ದಾರೆ. ಅವರು 13ನೇ ತಾರೀಕು ಭಾನುವಾರದಂದು ಶನಿ ಮಹಾರಾಜರ ವಕ್ರಗತಿ, ಜೊತೆಗೆ ಈಗ 18ಕ್ಕೆ ಬುಧನ ವಕ್ರಗತಿ ಆರಂಭ ಆಗುತ್ತೆ. ಆ ಬುಧನ ವಕ್ರಗತಿಯ ಸವಿವರವಾದ ಒಂದು ವಿಡಿಯೋ ಪ್ರತ್ಯೇಕವಾಗಿ ಪ್ರಸಾರ ಮಾಡಿರುತ್ತೇನೆ. ಅದರಲ್ಲಿ ಎಲ್ಲ ರಾಶಿಗಳಿಗೆ ಅನುಗುಣವಾಗಿ ವಕ್ರಗತಿಯ ಫಲ ಸಂಚಾರದ ಒಂದು ವಿಶೇಷವಾದ ವಿಶ್ಲೇಷಣೆ ಇರುತ್ತೆ ಹಾಗೂ ಪರಿಹಾರ ಮಾರ್ಗಗಳು ಇರುತ್ತೆ. ಇನ್ನು ಈಗ ಇದೇ ವಾರದಲ್ಲಿ ಜರುಗುವಂಥ 2 ವಕ್ರಗತಿಯ ಗ್ರಹಗಳ ಕಾರಣವಾಗಿ ಈ 2 ಗ್ರಹಗತಿಗಳ ವಕ್ರಗತಿಯು ನಮ್ಮ ಒಂದು ಪ್ರಕೃತಿಯ ಮೇಲೋ ಜೊತೆಗೆ ಆಗು ಹೋಗುಗಳ ಮೇಲೋ ರಾಜಕೀಯದ ಮೇಲೋ ಧರ್ಮದ ಮೇಲೋ ಜೊತೆಗೆ ವ್ಯಾಪಾರ ಉದ್ಯಮ ಚಟುವಟಿಕೆ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಶನಿ ಮಹಾರಾಜರು ನ್ಯಾಯ ನಿಷ್ಠೆ ತತ್ವ ಧರ್ಮಗಳಿಗೆ ಅವರು ಪಾಲಕರಾಗಿರ್ತಾರೆ. ಜೊತೆಗೆ ಇನ್ನೊಂದೆಡೆ ಬುಧನು ವ್ಯಾಪಾರ ಉದ್ಯಮ ಚಟುವಟಿಕೆ ಮಾತು ಕವಿತ್ವ ವಾಣಿಜ್ಯ ಸಾಹಿತ್ಯ ಮುಂತಾದವುಗಳು ಕಾರಕತೆ ಅವರವರ ಕಾರಕತ್ವದಲ್ಲಿ ಬರುವಂಥದ್ದು. ಈಗ ಶನಿಯ ಕಾರಕತ್ವ ಮತ್ತು ಈ ಒಂದು ಬುಧನ ಕಾರಕತ್ವದ ವಿಚಾರಗಳಿಗೆ ಈಗ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಂತಹ ಒಂದು ಅವಿಚಾರದ ಘಟನೆಗಳು ಜರುಗುವಂಥದ್ದು. ಇನ್ನು ಕೆಲವೊಂದು ವಿಚಾರದಲ್ಲಿ ಅನ್ಯಾಯದ ಅಕ್ರಮದ ಕೆಲವು ವಾಸನೆಗಳು ಮಾಡುವಂಥದ್ದು, ಆಳುವವರಲ್ಲಿ ಸ್ವಲ್ಪ ವಿರುದ್ಧ ಭಾವನೆಗಳು ಬರುವಂಥದ್ದು, ಜೊತೆಗೆ ಆಳುವಂತಹ ವ್ಯಕ್ತಿಗಳಿಂದ ಜನರಿಗೆ ಕಂಟಕ ಆಗುವಂಥ ಕೆಲವು ನಿರ್ಧಾರಗಳು ಬರ್ಬೋದು ಈ ಕಾಲದಲ್ಲಿ. ಹಾಗೆ ಈ ವಾರದಲ್ಲಿ 2 ಘಟನೆಗಳು ಜರುಗುತ್ತೆ, ಬುಧನ ವಕ್ರ ಶನಿ ಮಹಾರಾಜರ ವಕ್ರ. ಇನ್ನು ಈ ಶುಕ್ರವಾರದಂದು ಆಷಾಢ ಲಕ್ಷ್ಮೀ ಪೂಜೆ ಮಾಡುವಂಥ ಪದ್ಧತಿ ಇರುವಂಥವ್ರು ಆಷಾಢ ಲಕ್ಷ್ಮೀ ಪೂಜೆಯನ್ನು ಸಹ ಈ ದಿನ ಮಾಡ್ತಾರೆ. ಇನ್ನು ಕೊನೆಯ ದಿನ 19ನೇ ತಾರೀಕು ಶನಿವಾರ ಬಹುಳ ನಮಿ ಭರಣಿ ನಕ್ಷತ್ರ ಶೂಲಯೋಗ ಗರಜಕರಣ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ. ಈ ಹನುಮಾನ್ ಭಕ್ತಿ ಶನಿ ಮಹಾತ್ಮರ ಭಕ್ತಿ ಯಾವುದೇ ರೀತಿಯ ಪರಿಹಾರ ಪೂಜಾ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಲಿಕ್ಕೆ ಆಧ್ಯಾತ್ಮಿಕ ವಿಚಾರಗಳಿಗೆ ಅರಳಿ ಮರದ ಪ್ರದಕ್ಷಿಣೆ ಮಾಡಲಿಕ್ಕೆ ದಾನ ಧರ್ಮಾದಿಗಳನ್ನು ಕೊಡಲಿಕ್ಕೆಲ್ಲ ಉತ್ತಮವಾದ ದಿನ ಆಗಿರುತ್ತೆ ಶನಿವಾರ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ವಿಶೇಷಗಳನ್ನು ಗಮನಿಸ್ತಾಯಿತ್ತು. ಈ ವಾರದಲ್ಲಿ 3 ಘಟನೆಗಳು ಜರುಗುತ್ತೆ. ಒಂದನೇದು ಶನಿ ಮಹಾರಾಜರ ವಕ್ರಾರಂಭ 13ನೇ ತಾರೀಕು ಭಾನುವಾರ. ಆ ಬಳಿಕ ಅಲ್ಲಿ ಸೂರ್ಯನ ರಾಶಿ ಪರಿವರ್ತನೆ 16ನೇ ತಾರೀಕು ಆ ಒಂದು ಕಟಕ ಸಂಕ್ರಾಂತಿ ದಕ್ಷಿಣಾಯನ ಆರಂಭ. ಆ ಬಳಿಕ ಬುಧನ ವಕ್ರ ಆರಂಭ 18ನೇ ತಾರೀಕು. 3 ಪ್ರಮುಖವಾದ ಜ್ಯೋತಿಷ್ಯದ ಅಥವಾ ಖಗೋಳದ ವಿಸ್ಮಯದ ಘಟನೆಗಳು ಜರುಗುತ್ತವೆ. ಈ 3 ಘಟನೆಗಳು ನಮ್ಮ ಒಂದು ಪ್ರಕೃತಿಯ ಮೇಲೂ ಸಮಾಜದ ಮೇಲೂ ಆರ್ಥಿಕತೆ ಮೇಲೂ ಸ್ವಲ್ಪ ಮಟ್ಟಿನ ಅಡ್ಡ ಪರಿಣಾಮಗಳನ್ನು ಬೀರುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲರೂ ತಮ್ಮ ಒಂದು ತನುಮನ ಧನದ ಒಂದು ಸಂಯಮನ ಎಚ್ಚರಿಕೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಆರೋಗ್ಯದ ರಕ್ಷಣೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಕಲಹ ವಾಗ್ವಾದಗಳು ಸಹ ಈ ಕಾಲದಲ್ಲಿ ಹೆಚ್ಚಳಾಗುವಂಥ ಸಾಧ್ಯತೆ ಇದೆ. ಅದನ್ನು ಸಹ ಸಂಯಮದಲ್ಲಿ ಇಟ್ಟುಕೊಳ್ಳುವಂಥದ್ದು, ಜೊತೆಗೆ ತಮ್ಮಿಂದ ಸಾಧ್ಯವಾದಂಥ ಯಾವುದೇ ರೀತಿಯ ಧಾರ್ಮಿಕ ಆಧ್ಯಾತ್ಮಿಕ ದೈವಿಕ ಚಿಂತನೆಯನ್ನು ಪ್ರಾರ್ಥನೆಯನ್ನು ಭಕ್ತಿಯನ್ನು ಎಲ್ಲರೂ ಮಾಡೋದ್ರಿಂದ ಈ ವಾರದಲ್ಲಿ ಒಳ್ಳೆಯದಾಗುತ್ತೆ. ಇನ್ನು ಗಮನಿಸೋಣ ನಾವು ರಾಶಿಗಳ ಭವಿಷ್ಯ. ಮೊದಲನೇದಾಗಿ ಮೇಷರಾಶಿಗೆ ಈ ವಾರದ ಶುಭ ಆರಂಭದ 3 ದಿನಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಒಲವು, ಜೊತೆಗೆ ಈ ನಿಮಗೆ ಸೂರ್ಯನ ಬೆಂಬಲ ಇರುವಂತಹ ಕೊನೆಯ ಕೆಲವು ದಿನಗಳು ಅಂದರೆ 16ನೇ ತಾರೀಕುವರೆಗೆ ಅಷ್ಟೇ ನಿಮಗೆ ಸೂರ್ಯನ ಅನುಗ್ರಹ ಇರುವಂಥದ್ದು. ತೃತೀಯಸ್ಥನಾಗಿ ಸೂರ್ಯ ನಿಮಗೆ ಇಷ್ಟು ದಿನ ಉತ್ತಮವಾಗಿದ್ದ. ಹಾಗಾಗಿ ಕಟಕ ರಾಶಿಗೆ ಆತನು ಹೋದಾಗ ನಿಮಗೆ ಸೂರ್ಯನ ಬೆಂಬಲ ಇರುವುದಿಲ್ಲ. ಹಾಗಾಗಿ ಈ ಸೂರ್ಯನ ಬೆಂಬಲ ಮತ್ತು ಚಂದ್ರನ ಅನುಗ್ರಹ ಇರುವಂಥ ಅಪೂರ್ವವಾದ ಅವಕಾಶ. ಸಾಡೆಸಾತಿಯ ಪ್ರಭಾವ ಇದ್ದರೂ ಸಹ ಸೂರ್ಯಚಂದ್ರನ ಪ್ರಬಲವಾದ ಒಂದು ಆಕರ್ಷಣೆ ನಿಮಗೆ 13, 14, 15 ಇರುತ್ತೆ. ಹಾಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ ಸರ್ಕಾರಿ ಮೂಲ ಕೆಲಸ ಕೋರ್ಟ್ ಕಚೇರಿ ಮೂಲ ಕೆಲಸ ಅಥವಾ ಯಾವುದೇ ದಾಖಲೆ ಪತ್ರ ಸಂಗ್ರಹ ಇತ್ಯಾದಿಗಳನ್ನು ಈ 3 ದಿನಗಳಲ್ಲಿ ಮಾಡಿದರೆ ಕ್ಷಿಪ್ರವಾಗಿ ಆಗುತ್ತೆ. ಅಲ್ಲದೆ ನಿಮಗೆ ಅನಿರೀಕ್ಷಿತ ಧನ ಆಗಮ ಬರ್ಬೋದು, ನಿರೀಕ್ಷಿತ ಧನನೂ ಬರ್ಬೋದು, ಆಕಸ್ಮಿಕ ಲಾಭ ಯೋಗನೂ ಬರ್ಬೋದು. ಜೊತೆಗೆ ಮಾಡುವಂಥ ವೃತ್ತಿ ಉದ್ಯೋಗ ಕೃಷಿ ಚಟುವಟಿಕೆ ಯಾವುದರಲ್ಲಿ ಅದರಲ್ಲಿ ನಿಮಗೆ ಪ್ರಗತಿ ಅಥವಾ ತುಂಬ ಇಂಪ್ರೂವ್ಮೆಂಟ್ಗಳು ಕಾಣುತ್ತೆ. ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಅವಕಾಶ, ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಬಾಂಧವರು ಮಿತ್ರರಲ್ಲಿ ಉತ್ತಮ ಬಾಂಧವ್ಯ ಮೂಡುವಂಥ ಉತ್ತಮ ದಿನಗಳು 13, 14, 15.
16, 17 ಸ್ವಲ್ಪ ನಿಮಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಆಗಿರೋ ಕಾರಣ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ, ಹಣಕಾಸಿನ ನಷ್ಟ ಆಗುವಂಥದ್ದು, ಖರ್ಚುಗಳು ವಿಪರೀತ ಬರುತ್ತದೆ, ಮನಸ್ಸಿಗೆ ಅಶಾಂತಿ ಮೂಡುವ ಘಟನೆಗಳು ಜರುಗುವಂಥದ್ದು, ಅದು ಯಾವುದೇ ರೀತಿಯ ದುಃಖದ ವಾರ್ತೆಗಳು ನಿಮಗೆ ಇದನ್ನು ಶ್ರವಣ ಕೇಳೋಕ್ಕೆ ಬರುವಂಥದ್ದು. ಹಾಗಾಗಿ 16, 17ರಲ್ಲಿ ಸ್ವಲ್ಪ ಸಂಯಮವನ್ನು, ಹಣಕಾಸಿನ ಒಂದು ಎಚ್ಚರಿಕೆಯನ್ನು, ಆರೋಗ್ಯ ರಕ್ಷಣೆಯನ್ನು ಸಹ ಕಾಪಾಡಿಕೋಬೇಕು. 18, 19 ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಗ್ರಹ ಬರುವಂಥ ದಿನ. ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಮೇಷರಾಶಿಯಲ್ಲಿ ನಿಮಗೆ ವಿಶೇಷವಾದ ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡ್ತಾನೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ, ಬಾಂಧವ್ಯ ಚೆನ್ನಾಗಿರುತ್ತೆ, ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ, ಶುಭ ಕಾರ್ಯಗಳು ನಿಗದಿಯಾಗುವಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ ಅತ್ಯುತ್ತಮವಾದ ಪ್ರತಿಫಲ ಈ 18, 19ರಂದು ಕಾಣಬಹುದಾಗಿದೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಆರಂಭದ 3 ದಿನಗಳು ಜೊತೆಗೆ ಕೊನೆಯ 2 ದಿನಗಳು ಸೇರಿ ಒಟ್ಟು ವಾರದ 5 ದಿನಗಳಲ್ಲಿ ವಿಶೇಷವಾದ ಸೂರ್ಯ ಅಥವಾ ಚಂದ್ರರ ವಿಶೇಷವಾದ ಅನುಗ್ರಹ ಇರುತ್ತೆ. ವಾರ ಪೂರ್ತಿ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಇರುವಂಥದ್ದು, ಶುಕ್ರನ ಅನುಗ್ರಹ ಇರುವಂಥ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಹಣಕಾಸಿಗೆ ಯಾವುದೋ ತೊಂದರೆಗಳು ಇರೋದಿಲ್ಲ. ಆದಾಯ, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಮನಃಶಾಂತಿ ಉತ್ತಮ ಇರುವಂಥ ಶುಭ ವಾರ ಆಗಿದೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ. ಅದನ್ನು 16ರವರೆಗೆ ಬಳಸ್ಕೋಬೋದು. ಆರೆಂಜ್ ಅಥವಾ ಕೇಸರಿ ಬಣ್ಣನ 16ರ ಬಳಿಕ ನಿಮಗೆ ಸೂರ್ಯ ಅನುಗ್ರಹ ಇರುವುದಿಲ್ಲ. ಅದೇ ರೀತಿ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣವನ್ನು ನೀವು ಉಪಯೋಗ ಮಾಡ್ಬೋದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಯಾಕೆಂದರೆ ಬುಧನಿಗೆ 17ರವರೆಗೆ ಉತ್ತಮ ಫಲ ಇರುತ್ತೆ. 18ರ ಬಳಿಕ ಬುಧನಿಗೆ ವಕ್ರಗತಿ ಪ್ರಾಪ್ತವಾಗುತ್ತೆ. ಹಾಗಾಗಿ 18ರ ಬಳಿಕ ಗ್ರೀನ್ ಬಣ್ಣ ಅಷ್ಟು ನಮಗೆ ಕೆಲಸಕ್ಕೆ ಬರೋದಿಲ್ಲ. ಸಂಖ್ಯೆಗಳು 1, 2, 4, 5, 6 1, 2, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸಿ ಅದರಲ್ಲೂ ನಂಬರ್ 1ಅನ್ನು ನೀವು 16ರವರೆಗೆ ಬಳಸ್ಕೊಳ್ಳಿ, ನಂಬರ್ 5ಅನ್ನು 17ರ ಒಳಗೆ ಬಳಸ್ಕೋಬೋದಾಗಿದೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಆಗುವಂಥ ಗ್ರಹಗಳ ಪರಿವರ್ತನೆ ಆರಂಭದಲ್ಲಿ ಖಂಡಿತ ಸೂರ್ಯನು, ಬುಧನು, ಚಂದ್ರನು ಭಾಳ ಉತ್ತಮ ಫಲ ಕೊಡ್ತಾನೆ. ಹಾಗಾಗಿ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಮತ್ತೆ ಅವಕಾಶ ಬರೋದಿಲ್ಲ. ಯಾಕಂದರೆ ನಿಮಗೆ 7.5 ಇರುವ ಕಾರಣ ಇತರ ಗ್ರಹಗಳು ಅಷ್ಟೊಂದು ನಿಮಗೆ ಉತ್ತಮ ಫಲವನ್ನು ಕೊಡೋದಿಲ್ಲ. ಉದಾಹರಣೆಗೆ ಗುರು ಆಗಲಿ, ಅಲ್ಲಿ ಕೇತು ಆಗಲಿ, ಶನಿ ಮಹಾರಾಜರಾಗಲಿ ನಿಮಗೆ ಉತ್ತಮ ಫಲವನ್ನು ಕೊಡೋದಿಲ್ಲ, ವಿರುದ್ಧ ಫಲವನ್ನು ಕೊಡ್ತಾರೆ. ಹಾಗಾಗಿ ಆ ಕಾರಣವಾಗಿ ನೀವು ಬಂದಂತಹ ಈ ಕ್ಷಿಪ್ರಾಚಾರಿ ಗ್ರಹಗಳ ಉತ್ತಮ ಫಲವನ್ನು ಈ ವಾರದಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ಒಂದು ದೈನಂದಿನ ಚಟುವಟಿಕೆಗಳು, ಆರೋಗ್ಯ, ಹಣಕಾಸು ಎಲ್ಲ ಉತ್ತಮ ಇರುತ್ತೆ. ಈ ಭಾನುವಾರದಂದು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರ್ಬೋದು, ಅಥವಾ ನಿಮ್ಮ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಅಥವಾ ನೀವು ಯಾವುದೇ ರೀತಿಯ ಹಣವನ್ನು ಸಂಗ್ರಹ ಮಾಡಿದರೆ ಆ ಸಂಗ್ರಹಿಸಿದ ಅಥವಾ ಕೂಡಿಟ್ಟ ಹಣವನ್ನು ಬೇರೆ ಯಾವುದೇ ಉದ್ದೇಶಗಳಿಗೆ ಈಗ ಅದನ್ನು ತೆಗೆಯುವಂಥ ಪ್ರಮೇಯಗಳು ಬರ್ಬೋದು. ಹಾಗಾಗಿ ಸಣ್ಣ ಪುಟ್ಟ ಎಂಥ ಹಣಕಾಸಿಗೆ ಸಂಬಂಧಪಟ್ಟ ಖರ್ಚುಗಳು, ವೆಚ್ಚಗಳು ಬರ್ಬೋದು ಹೊರತು ಹೆಚ್ಚಿನ ಕಷ್ಟ ನಷ್ಟಗಳು ಏನು ಇರೋದಿಲ್ಲ. ಆರೋಗ್ಯ, ಹಣ ಇದೆಲ್ಲ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಹಣಕಾಸಿನ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿ. ಜೊತೆಗೆ ಯಾವುದೇ ರೀತಿಯ ಪೇಮೆಂಟು, ಪಾವತಿ ಅಥವಾ ಹೂಡಿಕೆ ಎಲ್ಲ ಮಾಡೋದು ಸ್ವಲ್ಪ ಚೆನ್ನಾಗಿ ಪರಾಮರ್ಶೆ ಮಾಡ್ಕೊಂಡು ನಡಿಬೇಕಾಗುತ್ತೆ. 14, 15, 16, 17 ನಿರಂತರವಾಗಿ 4 ದಿನಗಳು ವಿಶೇಷವಾದ ಚಂದ್ರನ ಬೆಂಬಲ ಇರುವಂಥ ದಿನಗಳು. ಜೊತೆಗೆ ನಿಮಗೆ ಅಲ್ಲಿ 16ರ ಬಳಿಕ 17ರಿಂದ ಸೂರ್ಯನ ಬೆಂಬಲ ಸಹ ಸ್ಟಾರ್ಟ್ ಆಗುತ್ತೆ. ಸೂರ್ಯನ ಬೆಂಬಲ ಆರಂಭ ಆಗುವಂಥದ್ದು. ಹಾಗಾಗಿ ಸೂರ್ಯನು ಕಟಕ ರಾಶಿಗೆ ಬಂದಾಗ ಮತ್ತೆ ನಿಮಗೆ 1 ತಿಂಗಳ ಕಾಲ ನಿಮಗೆ ಕಟಕ ಮಾಸದಲ್ಲಿ ವಿಶೇಷವಾದ ಸೂರ್ಯ ಅನುಗ್ರಹ ಇರುವಂಥ ಅವಕಾಶ ಬರ್ತಾಯಿದೆ. ಹಾಗಾಗಿ 14, 15, 16, 17ರಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದು, ಶುಕ್ರನ ಅನುಗ್ರಹ ಇರುವಂಥದ್ದು. ಅದೇ ರೀತಿ ನಿಮಗಿರತಕ್ಕಂಥ ರಾಹುವಿನ ಬೆಂಬಲ, ಶನಿ ಮಹಾತ್ಮರ ಬೆಂಬಲ, ಇದು ಅನೇಕ ರೀತಿಯ ಚತುರ್ಗ್ರಹಗಳು ನಿಮಗೆ 4 ದಿನಗಳಲ್ಲಿ ಸಹಾಯಕ ಬರ್ತವೆ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಹಣಕಾಸಿನ ಅರಿವು ಚೆನ್ನಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಹೊಸದರ ಆರಂಭಕ್ಕೆ ಚಾಲನೆ, ಕೆಲವರಿಗೆ ಜಾಬ್ ಸಿಗುವಂಥ ಅವಕಾಶ, ಇನ್ನು ಕೆಲವರಿಗೆ ಶುಭ ಕಾರ್ಯ ಅಥವಾ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು. ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಇದೆ. ಹಣಕಾಸಿನ ಅರಿವು ಉತ್ತಮ, ಆದಾಯ ಚೆನ್ನಾಗಿರುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಇರುತ್ತೆ. ಕೌಟುಂಬಿಕ ವಾತಾವರಣ, ಗಂಡ ಹೆಂಡತಿರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ತಾಯಿ ಮಕ್ಕಳ ಬಾಂಧವ್ಯ ಎಲ್ಲ ಚೆನ್ನಾಗಿ ಇರುವಂಥ 4 ದಿನಗಳು ಶುಭವಾಗಿರುವಂಥದ್ದು. 14, 15, 16, 17 ಅತ್ಯಂತ ಶುಭ ಫಲವನ್ನು ನೀಡುವಂಥದ್ದು. ಕೊನೆಯ 2 ದಿನಗಳ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಚಂದ್ರನ ಬೆಂಬಲ ಕೊರತೆ ಆಗುವ ಕಾರಣ ಇತರ ಬೆಂಬಲ ಖಂಡಿತ ಇರುತ್ತೆ ನಿಮಗೆ. ಉದಾಹರಣೆಗೆ ಶುಕ್ರನಾಗಲಿ, ಶನಿ ಮಹಾರಾಜರಾಗಲಿ ಅಥವಾ ಇನ್ನಿತರ ಗುರುವಿನ ಆಗಲಿ ಬೆಂಬಲ ನಿಮಗೆ ಖಂಡಿತ ಇದ್ದೇ ಇರುತ್ತೆ. ಇಲ್ಲಿ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಎಲ್ಲ ಅಡೆತಡೆಗಳಾಗುವಂಥದ್ದು, ಕೆಲಸದ ಜಾಗದಲ್ಲಿ ನಿಮಗೆ ಹಿನ್ನಡೆ ಆಗ್ಬೋದು, ಅಥವಾ ಬಂಧು ಮಿತ್ರರಿಂದ ಸ್ವಲ್ಪ ನಿಮಗೆ ಏನಾದರೂ ಅಹಿತಕರವಾದ, ಅವಮಾನಕರವಾದ ಘಟನೆಗಳು ಜರುಗ್ಬೋದು. ಇವೆಲ್ಲ ಸಾಧ್ಯತೆ ಇರೋದ್ರಿಂದ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು ಹೊರತು ಹೆಚ್ಚಿನ ಕಷ್ಟ ನಷ್ಟಗಳನ್ನು ಇರೋದಿಲ್ಲ. ಹಾಗಾಗಿ ಈ ವೃಷಭ ರಾಶಿಯವರಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಿಶ್ರ ಫಲ, ಮಧ್ಯಭಾಗದ 4 ದಿನಗಳು 14, 15, 16ರಲ್ಲಿ ಅತ್ಯಂತ ಉತ್ತಮ ಫಲ, ಕೊನೆಯ 2 ದಿನಗಳಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಹಾಗೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಉತ್ತಮವಾದ ದಿನಗಳನ್ನು ಆಯ್ಕೆ ಮಾಡ್ಕೊಂಡು ಸದ್ಬಳಕೆ ಮಾಡಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 16ನೇ ತಾರೀಕುವರೆಗೂ ಬಳಸ್ಕೊಳ್ಳಿ. 16ರ ಬಳಿಕ
16ರ ಬಳಿಕ ನೀವು ಬಳಸ್ಕೊಳ್ಳುವಂಥದ್ದು. 17ನೇ ತಾರೀಕಿಂದ ಬಳಸ್ಕೋಬೋದು. ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು, ಸ್ನೋ ಅಥವಾ ಹಿಮದ ಬಣ್ಣ ವಾರ ಪೂರ್ತಿ ಬಳಸ್ಕೋಬೋದು. ಗ್ರೇ ಅಥವಾ ಬೂದು ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಬೋದು. ವೈಟ್ ಅಥವಾ ಬಿಳಿ ಬಣ್ಣವನ್ನು ಸಹ ವಾರ ಪೂರ್ತಿ ಬಳಸ್ಕೊಳ್ಬೋದು. ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾರಾಜರ ಆಶೀರ್ವಾದ ಸಂಕೇತವನ್ನು ವಾರ ಪೂರ್ತಿ ಬಳಸ್ಬೋದು. ಹಾಗಾಗಿ ನೀವು ಸ್ನೋ, ಗ್ರೇ, ವೈಟ್, ಬ್ಲೂ ವಾರ ಪೂರ್ತಿ ಬಳಸ್ಕೊಳ್ಳಿ. ಆರೆಂಜ್ ಬಣ್ಣವನ್ನು 17ರಿಂದ ನೀವು ಆರಂಭ ಮಾಡ್ಕೊಂಡು ಬಳಸ್ಕೋಬೋದು. ಇನ್ನು ಸಂಖ್ಯೆಗಳಲ್ಲಿ 2, 3, 4, 6, 8 2, 3, 4, 6, 8 ಸಂಖ್ಯೆಯನ್ನು ನೀವು ಬಳಸ್ಕೋಬೋದು ಈ ವಾರದಲ್ಲಿ. ಅದೇ ರೀತಿ ನಂಬರ್ 1 ಅಥವಾ ಸಂಖ್ಯೆ 1ಅನ್ನು 17ರಿಂದ ಬಳಸ್ಕೋಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ 5 ಅಥವಾ 6 ಗ್ರಹಗಳ ವಿಶೇಷವಾದ ಬೆಂಬಲ ಇರುವಂಥ ಅವಕಾಶ ಇರುತ್ತೆ. ಅನೇಕ ಇಷ್ಟಾರ್ಥಗಳು ಕೈಗೊಳ್ಳುತ್ತೆ. ಇನ್ನು 17ರ ಬಳಿಕ ನೀವು ಅಲ್ಲಿ ಸೂರ್ಯನ ಬೆಂಬಲ ಆರಂಭ ಆದಾಗ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲದ ಕೆಲಸ ಅಥವಾ ಇನ್ನಿತರ ಅದೇ ರೀತಿ ದಾಖಲೆ ಪತ್ರ ಮುಂತಾದವುಗಳ ವಿಚಾರಗಳು ನಿಮಗೆ ಕ್ಷಿಪ್ರವಾಗಿ ಆಗುತ್ತೆ. ಅಥವಾ ಪಿತ್ರಾರ್ಜಿತವಾದ ಆಸ್ತಿ, ಸ್ವತ್ತು ಇತ್ಯಾದಿ ಸಿಗುವಂಥ ಪ್ರಯತ್ನಗಳಿಗೆ ಈ ವಾರದ ಕೊನೆಯ ಭಾಗದ ಬಳಿಕ ನಿಮಗೆ ಚಾಲನೆ ಸಿಗುತ್ತೆ. ಹಾಗಾಗಿ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬಂದಿದೆ. ಹೆಚ್ಚಿನೇನು ವ್ಯತ್ಯಾಸಗಳನ್ನಿಲ್ಲ. ದೈನಂದಿನ ನಿಮ್ಮ ಕೆಲಸ ಕಾರ್ಯಗಳು ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೆಲವರಿಗೆ ಭಾನುವಾರದಂದು ಸ್ವಲ್ಪ ಖರ್ಚು ವೆಚ್ಚಗಳ ಸಾಧ್ಯತೆ, ಅನಿರೀಕ್ಷಿತ ಖರ್ಚುಗಳು, ಅನಾರೋಗ್ಯ ಕೆಲವರಿಗೆ ಕಾಡುವಂಥದ್ದು, ಕೈ ಕಾಲು ಮಂಡಿ ನೋವು ಅಥವಾ ಹೊಟ್ಟೆ ನೋವು ಮುಂತಾದ ಕೆಲವು ನೋವುಗಳು, ಅಥವಾ ಹವಾಮಾನ ವೈಪರೀತ್ಯದಿಂದ ಅಥವಾ ಗಾಳಿ ನೀರಿನಿಂದ ಬರಬಹುದಾದ ಕೆಲವು ಸೋಂಕುಗಳು ಕೆಲವರಿಗೆ ಬರ್ಬೋದು. ಅದೇ ರೀತಿ ಕಲಹದ ವಾತಾವರಣ ಇರುತ್ತೆ. ಕಿರಿಯರ ಜೊತೆ ಕಲಹ ವಾಗ್ವಾದಗಳು ಆಗ್ಬೋದು 13ನೇ ತಾರೀಕು ಭಾನುವಾರಕ್ಕೆ. 14, 15 ನಿಮ್ಮ ಪಾಲಿಗೆ ಸಾಮಾನ್ಯ ವೈಯಕ್ತಿಕ ವಿಚಾರ, ಆರೋಗ್ಯ ವಿಚಾರ ಉತ್ತಮ ಇದೆ. ಹಣಕಾಸಿಗೆ ಸಂಬಂಧಪಟ್ಟಷ್ಟು ಉತ್ತಮ ಇಲ್ಲ. 14, 15ರಲ್ಲಿ ವಿಪರೀತ ಖರ್ಚುಗಳು ಬರುವಂಥದ್ದು, ಆದಾಯದ ಕೊರತೆ, ಖರ್ಚುಗಳು ಹೆಚ್ಚಳ ಆಗುವಂಥದ್ದು, ಅಥವಾ ಸಮಯದಲ್ಲಿ ನಿಮಗೆ ಸಿಗಬೇಕಾದ ಹಣ ಸಿಗದೇ ಇರುವಂಥದ್ದು, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಸಾಲ ಮಾಡುವಂಥ ಪ್ರಮೇಯಗಳು ಸಹ ಕೆಲವರಿಗೆ ಎದುರಾಗ್ಬೋದು. ಹಾಗೆ 14, 15ರಲ್ಲಿ ಹಣಕಾಸಿನ ಹೂಡಿಕೆ, ಹಣಕಾಸಿನ ಖರ್ಚು ವೆಚ್ಚದ ಬಗ್ಗೆ ಖಂಡಿತ ಎಚ್ಚರಿಕೆ ವಹಿಸಬೇಕು. ಇನ್ನು 16, 17, 18, 19 ನಿರಂತರವಾಗಿ 4 ದಿನಗಳು ನಿಮಗೆ ಉತ್ತಮ ಅವಕಾಶ. ಅಲ್ಲಿ ನಿಮಗೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಿಂದ ಬರುವಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಎಲ್ಲ ಕೊಡ್ತಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕೈಗೊಡ್ತವೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಹ ನಿಮಗೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗ್ತವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಕೆಲವರಿಗೆ ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ, ಉದ್ಯಮ ವ್ಯಾಪಾರವನ್ನು ಬೆಳೆಸುವಂಥ ಅವಕಾಶ ಮುಂತಾದ ಹಲವಾರು ಉತ್ತಮ ಅವಕಾಶಗಳು ಇಂದು ಸಿಗುತ್ತದೆ. ಇನ್ನು ನಿಮಗೆ ಪರಿಚಿತರು ಅಥವಾ ಅಪರಿಚಿತರು ಎರಡೂ ಮೂಲಗಳಿಂದ ನಿರೀಕ್ಷಿತ ಎರಡೂ ರೀತಿಯ ಲಾಭಗಳು, ಆದಾಯಗಳು ಆಗುವಂಥದ್ದಿರುತ್ತೆ. ವಿರುದ್ಧ ಲಿಂಗದವರಿಂದ ನಿಮಗೆ ಪರಸ್ಪರವಾದ ಉತ್ತಮವಾದ ಒಂದು ಪ್ರತಿಫಲಗಳು ಬರುವಂಥದ್ದಿರುತ್ತೆ. ಹಾಗಾಗಿ 16, 17, 18, 19 ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಕ್ಷೇತ್ರದಲ್ಲೂ ಉತ್ತಮ ಫಲ 4 ದಿನಗಳಲ್ಲಿ ಕಂಡುಬರುತ್ತೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಆರಂಭದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಅಥವಾ ಸಂಕಷ್ಟ ಫಲಗಳು ಎದುರಾದರೂ ಕೊನೆಯ 4 ದಿನಗಳು 16ರಿಂದ 19ರವರೆಗೆ ಅತ್ಯುತ್ತಮ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ವೈಟ್, ಮಿಕ್ಸ್, ರೆಡ್ ಬಣ್ಣಗಳನ್ನು ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 2, 6, 7, 9 2, 6, 7, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಸಮಯದಲ್ಲಿ ಆಗುವಂಥದ್ದು, ಎಲ್ಲ ವಿಚಾರಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗುತ್ತೆ. ಕೆಲವೊಬ್ಬರಿಗೆ ಬಹುಮಾನ, ಪ್ರಶಸ್ತಿ, ಪುರಸ್ಕಾರ ಅಥವಾ ಇನ್ನಿತರ ಪ್ರೈಸ್ ಮುಂತಾದೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಬರ್ಬೋದು. ಇದಲ್ಲದೆ ವ್ಯಾಪಾರ ಉದ್ಯಮಿಗಳಿಗೆ ಸಹ ಉತ್ತಮವಾದ ಪ್ರತಿಫಲ ಈ ದಿನ ಬರ್ಬೋದಾಗಿದೆ 13ರಂದು. ಇನ್ನು 14, 15, 16, 17 4 ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು. 4 ದಿನಗಳು ಎಚ್ಚರವಾಗಿರಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನಗಳಲ್ಲಿ ನಿಮಗೆ ವಿರುದ್ಧವಾದ ಘಟನೆ ಜರುಗುತ್ತೆ. ಕಲಹ, ವಾಗ್ವಾದ ಮೂಡುವಂಥ ಸಾಧ್ಯತೆ, ಮನಸ್ಸಲ್ಲಿ ಭಯ, ಆತಂಕ ಹೆಚ್ಚಳಾಗ್ಬೋದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ತಲೆನೋವು, ಕಾಲು ನೋವು, ಅಜೀರ್ಣ ಮುಂತಾದ ಸಮಸ್ಯೆಗಳು ಕಾಡಬಹುದಾಗಿದೆ. ಜೊತೆಗೆ ಬಂಧುಗಳಲ್ಲಿ ನಿಮಗೆ ಅಥವಾ ನಿಮ್ಮ ಮನೆಯ ಸದಸ್ಯರಲ್ಲಿ ಬಾಂಧವ್ಯ ಹದಗೆಡುತ್ತೆ. ಪರಸ್ಪರಲ್ಲಿ ಆರೋಪ, ಪ್ರತ್ಯಾರೋಪ, ಇನ್ನು ಕೆಲವರಿಗೆ ಮನಸ್ಸಿಗೆ ಆಘಾತ ಆಗೋ ಅಥವಾ ದುಃಖ ಆಗುವಂಥ ಅವಮಾನಕರ ಘಟನೆಗಳು ಸಹ ಜರುಗಬಹುದಾಗಿದೆ. ಹಾಗಾಗಿ ತನು, ಮನ, ಧನ ಮತ್ತು ನಿಮ್ಮ ನಡವಳಿಕೆ ಬಗ್ಗೆ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. ಆತುರ ನಿರ್ಧಾರ ಬೇಡ. ಅಥವಾ ಮೂರನೇ ವ್ಯಕ್ತಿಗಳ ಒಂದು ಚಾಡಿ ಮಾತು, ಹೇಳಿಕೆ ಮಾತಿಂದ ನೀವು ಇತರರ ಜೊತೆಗೆ ಕಲಹ ಮಾಡುವಂಥ ವಿಚಾರಕ್ಕೆಲ್ಲ ಕೈ ಹಾಕಬೇಡ. ಅವೆಲ್ಲವೂ ನಿಮಗೆ ಮತ್ತು ತಿರುಗುಬಾಣ ಆಗ್ಬೋದು. ಹಾಗಾಗಿ 14, 15, 16, 17 ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಕೊನೆ 2 ದಿನಗಳು ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19ರಲ್ಲಿ ಮತ್ತೊಮ್ಮೆ ಚಂದ್ರ ಅನುಗ್ರಹದ ಕಾರಣ ಕರ್ಮಸ್ಥಾನದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥ ಶುಭ ದಿನ ಆಗಿರುತ್ತೆ 18, 19. ಒಟ್ಟಿನಲ್ಲಿ ಈ ಒಂದು ಕಟಕ ರಾಶಿಯವರಿಗೆ ವಾರದ ಆರಂಭದ ಭಾನುವಾರ ಮತ್ತು ವಾರದ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಅತ್ಯುತ್ತಮ ಫಲವನ್ನು ಕೊಡ್ತೇವೆ. ಮಧ್ಯದ 4 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಈ ಕಟಕ ರಾಶಿಯವರಿಗೆ. ನೀವು ಬಳಸ್ತಕ್ಕಂಥ ಬಣ್ಣಗಳು ವೈಟ್ ಅಥವಾ ಬಿಳಿಯ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಬೋದು. ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು ಚಂದ್ರನ ಬೆಂಬಲ ಇರುವಂತಹ 4 ದಿನಗಳಲ್ಲಿ ಬಳಸ್ಕೋಬೋದಾಗಿದೆ.
ಸಂಖ್ಯೆಗಳಲ್ಲಿ ಸಂಖ್ಯೆ 6 ವಾರ ಪೂರ್ತಿ ಬಳಸ್ಕೋಬೋದು. ಅದೇ ರೀತಿ ಚಂದ್ರನ ಬೆಂಬಲ ಇರುವಂಥ 4 ದಿನಗಳಲ್ಲಿ ಸಂಖ್ಯೆ 2 ಅಥವಾ ನಂಬರ್ 2 ಬಳಸ್ಕೋಬೋದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಶುಭ ಆರಂಭ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥ ಶುಭ ದಿನ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮ್ಮ ಒಂದು ಏನಾನು ಕೋರಿಕೆ ಬೇಡಿಕೆಗಳು ಈಡೇರುವಂಥ ಶುಭ ಆಶೀರ್ವಾದ ಇರುತ್ತೆ. ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥ ಅವಕಾಶ ನಿಮಗೆ ಇದೆ. ಅದೇ ರೀತಿ ಗುರುವಿನ ಬೆಂಬಲದ ಅವಕಾಶ, ಅದೇ ರೀತಿ ಇತರ ಗ್ರಹಗಳಾದ ಸೂರ್ಯನ ಬೆಂಬಲ ನಿಮಗೆ 16ರವರೆಗೆ ಸಹ ರಕ್ಷಣೆಗೆ ಬರುತ್ತೆ. 16ರ ಬಳಿಕ ಸೂರ್ಯನ ಬೆಂಬಲ ಇರೋದಿಲ್ಲ. 16ರವರೆಗೆ ಸೂರ್ಯನು ಸಹ ಅನುಕೂಲವಾಗಿ ಇರ್ತಾನೆ. ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ವಾರದಲ್ಲಿ ಆರಂಭದಲ್ಲಿ ಬರತಕ್ಕಂಥ ಈ 3 ದಿನಗಳ ಅತ್ಯುತ್ತಮ ಫಲಿತಾಂಶ. ಯಾಕಂದರೆ ಮತ್ತೆ ಇಂಥ ಫಲಿತಾಂಶಗಳು ಕೆಲವೊಮ್ಮೆ ಸಿಗೋದಿಲ್ಲ. ಕೆಲವೊಮ್ಮೆ ಗುರುಬಲ ಅಷ್ಟೇ ಸಿಗುತ್ತೆ, ಕೆಲವೊಮ್ಮೆ ನಿಮಗೆ ಚಂದ್ರ ಬಲ ಇರೋದಿಲ್ಲ, ಕೆಲವೊಮ್ಮೆ ನಿಮಗೆ ಸೂರ್ಯನ ಬಲ ಸಿಗೋದೇ ಇಲ್ಲ, 3-4 ತಿಂಗಳಿಗೊಮ್ಮೆ ಸಿಗುವಂಥದ್ದು. ಹಾಗಾಗಿ ಅಲ್ಲಿ ಅಪರೂಪಕ್ಕೆ ಸೂರ್ಯನ ಬೆಂಬಲ ಇರುವಂಥ ಕೊನೆಯ 3 ದಿನಗಳು 13, 14, 15ರಲ್ಲಿ ನಿಮಗೆ ಸೂರ್ಯನ ಬೆಂಬಲ ಖಂಡಿತ ಚೆನ್ನಾಗಿರುತ್ತೆ. ಜೊತೆಗೆ ಚಂದ್ರನು ಅನುಕೂಲವಾಗಿರುವಂಥ ಶುಭ ದಿನ. ವ್ಯಾಪಾರ, ಉದ್ಯಮ ಅಭಿವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಈ 3 ದಿನಗಳಲ್ಲಿ ಆಗಲಿವೆ. ಆ 3 ದಿನಗಳ ಬಳಿಕ ಮತ್ತೆ ಬರುವಂಥದ್ದು ನಿಮಗೆ ಅಲ್ಲಿ 16, 17, 18, 19 ಈ 4 ದಿನಗಳು ವಿಚಿತ್ರ ಫಲವನ್ನು ಕೊಡ್ಬೋದು. ವಿಶೇಷವಾಗಿ ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು. 16ರಿಂದ 19ರ ಅವಧಿಯಲ್ಲಿ ಆರೋಗ್ಯ ಸಮಸ್ಯೆ, ಖರ್ಚುಗಳು ಬರುವಂಥದ್ದು, ತಲೆನೋವು, ಕಾಲು ನೋವು, ಮಂಡಿ ನೋವೆಲ್ಲ ಬರುವಂಥದ್ದು. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಅನಿಷ್ಟವಾದ ಘಟನೆಗಳು ಜರಗಬಹುದು. ನಿಮ್ಮ ವಿರುದ್ಧ ಯಾರೋ ಕಂಪ್ಲೇಂಟ್ ಮಾಡೋದಾಗಲಿ, ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ ಎಲ್ಲ ಜರಗಬಹುದು. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ವೈಯಕ್ತಿಕ ವಿಚಾರ ನಡವಳಿಕೆಯನ್ನು ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು 16ರಿಂದ 19ರ ಅವಧಿಯಲ್ಲಿ. ಒಟ್ಟಿನಲ್ಲಿ ಈ ಒಂದು ಸಿಂಹರಾಶಿಯವರಿಗೆ ವಾರದ ಆರಂಭದ 3 ದಿನಗಳು ಅದ್ಭುತವಾದ ಫಲವನ್ನು ಕೊಡ್ತಾಯಿವೆ. ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ. ಅದನ್ನು 16ರವರೆಗೆ ಅಷ್ಟೇ ಬಳಸ್ಕೋಬೋದು. ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ನಂಬರ್ 1 16ರವರೆಗೆ ಬಳಸ್ಕೋಬೋದು. 17ರಿಂದ ನಿಮಗೆ ಸೂರ್ಯ ಅನುಗ್ರಹ ಇರುವುದಿಲ್ಲ. ಆ ಬಳಿಕ ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ನೀವು ವಾರ ಪೂರ್ತಿ ಬಳಸ್ಬೋದು. ಗುರು ಅನುಗ್ರಹ ವಾರ ಪೂರ್ತಿ ಇರುತ್ತೆ. ಇನ್ನು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರನ ಬೆಂಬಲ ಇರತಕ್ಕಂಥ ಆರಂಭದ 3 ದಿನಗಳಲ್ಲಿ ಚೆನ್ನಾಗಿ ಸದ್ಬಳಕೆ ಮಾಡ್ಕೋಬೋದು. ಇವೆಲ್ಲವೂ ಈ ವಾರದಲ್ಲಿ ಬಳಸುವಂಥ ಬಣ್ಣದ ವಿಚಾರಗಳಾಯಿತು. ಸಂಖ್ಯೆಗಳು 1, 3 ಸಂಖ್ಯೆಯನ್ನು ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 2 ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಸಿಂಹರಾಶಿಯವರಿಗೆ ಈ ಗುರು ಅನುಗ್ರಹ ಜೊತೆಗೆ ಸೂರ್ಯ ಅನುಗ್ರಹ ಆರಂಭದಲ್ಲಿ ಚೆನ್ನಾಗಿ ಬಹಳ ಉತ್ತಮ ಇರೋ ಕಾರಣ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾರಾಶಿಗೆ ವಾರದ ಸಾಮಾನ್ಯ ಆರಂಭದ ದಿನದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಅವಮಾನಕರ ಘಟನೆ, ಭಿನ್ನಾಭಿಪ್ರಾಯಗಳು, ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ, ವೃತ್ತಿ ಜಾಗದಲ್ಲೂ ಭಿನ್ನಾಭಿಪ್ರಾಯ, ಮೇಲಧಿಕಾರಿಗಳಿಂದ ಕಿರುಕುಳ ಇತ್ಯಾದಿಗಳ ಸಾಧ್ಯತೆ ಇರುತ್ತೆ ಭಾನುವಾರದಂದು. 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. 16, 17 ಸಹ ಉತ್ತಮ ದಿನ. 14, 15, 16, 17 ನಿರಂತರವಾಗಿ 4 ದಿನಗಳು ಅಲ್ಲಿ ನಿಮಗೆ ಇರತಕ್ಕಂಥ ಚಂದ್ರನ ಬೆಂಬಲವು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾ ಇರುತ್ತೆ. ಇಷ್ಟಾರ್ಥಗಳು ಸಿದ್ಧಿ ಆಗಲಿವೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ, ಯಂತ್ರ ವಾಹನ ಉಪಕರಣ ಕೊಳ್ಳುವಂಥ ಯೋಗ, ಮನೆ ಭೂಮಿ ಕೊಳ್ಳುವಂಥ ಯೋಗ ಕೆಲವರಿಗೆ ಬರ್ಬೋದಾಗಿದೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಧನ ಆಗಮ ಆಗ್ಬೋದು ಈ 4 ದಿನಗಳಲ್ಲಿ. 14, 15, 16, 17ರಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹದಿಂದ ಇವೆಲ್ಲನ ಗಮನಿಸಿದ ಬಳಿಕ ಮತ್ತು 18, 19 ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 18, 19ರಲ್ಲಿ ನಿಮಗೆ ಆತಂಕ, ಭಯ ಹೆಚ್ಚಳಾಗುತ್ತೆ. ಮನಸ್ಸಿಗೆ ಚಿಂತೆ, ಆರೋಗ್ಯದಲ್ಲಿ ಏರ್ಪೇರು, ಏನಾದರೂ ನಿಮಗೆ ಇನ್ನಿತರ ಹೊಟ್ಟೆ ನೋವು, ಅಜೀರ್ಣ, ಅಲ್ಸರ್ನಂಥ ಸಮಸ್ಯೆಗಳು ಬರ್ಬೋದು. ಕೆಲಸ ಕಾರ್ಯಗಳಲ್ಲಿ ಅಡೆತಡೆ, ವಿಘ್ನಗಳು ಬರುವಂಥ ಸಾಧ್ಯತೆ ಇರುತ್ತೆ 18, 19ರಲ್ಲಿ. ಹಾಗಾಗಿ ವಾರದ ಮಧ್ಯದ 4 ದಿನಗಳು 14ರಿಂದ 17ರವರೆಗೆ 14, 15, 16, 17 ಈ 4 ದಿನಗಳನ್ನ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಉಳಿದ 3 ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಂಥದ್ದೇನು ಗಂಭೀರವಾದ ಸಮಸ್ಯೆಗಳೇನು ಬರೋದಿಲ್ಲ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೇ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 4, 5, 6, 2, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳೋಣ. ಜೊತೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಅಥವಾ ಸಂಖ್ಯೆ 1 ನೀವು ಕೇವಲ 16ರವರೆಗೆ ಬಳಸ್ಕೋಬೋದು. ಸೂರ್ಯ ಅನುಗ್ರಹ ನಿಮಗೆ ಅಲ್ಲಿ 16ರವರೆಗೆ ಇರುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಅಲ್ಲಿ 16ರವರೆಗೆ ಬಳಸ್ಕೊಳ್ಳುವಂಥದ್ದು. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳು. ಇಲ್ಲಿ ನಿಮಗೆ ಬಂಧು ಮಿತ್ರರ ಜೊತೆಗೆ ಕಲಹ, ವಾಗ್ವಾದಗಳು ಆಗುವಂಥದ್ದು. ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಬರ್ಬೋದಾಗಿದೆ. ಮನೆಯಲ್ಲಿ ವೃತ್ತಿ ಜಾಗದಲ್ಲಿ ನೆಮ್ಮದಿಯ ಕೊರತೆ ಇರುತ್ತೆ ಭಾನುವಾರದಂದು. ಆಮೇಲೆ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಸ್ವಲ್ಪ ಸುಧಾರಣೆ ಇರುತ್ತೆ. ಸೋಮವಾರ, ಮಂಗಳವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಬರ್ಬೋದಾಗಿದೆ. ನಿಮ್ಮ ವೃತ್ತಿ ವ್ಯಾಪಾರ ಚಟುವಟಿಕೆಗೆ ಸಂಬಂಧಪಟ್ಟು ಮಹತ್ತರವಾದ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಅವಕಾಶ ಈ ದಿನ ಬರಲಿದೆ. ಆ ಬಳಿಕ 16, 17, 18, 19 ನಿರಂತರವಾಗಿ 4 ದಿನಗಳು ಚಂದ್ರನ ಬೆಂಬಲ ಇರುವಂಥ ದಿನ. ಆ 4 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುವಂಥ ಅವಕಾಶ, ನಿಮ್ಮ ಉದ್ಯಮ ಅಥವಾ ವ್ಯಾಪಾರದಲ್ಲಿ ಕೆಲವೊಂದು ಹೂಡಿಕೆ ಮಾಡುವಂಥ ಅವಕಾಶ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ
ಈ ಕೊನೆಯ 4 ದಿನಗಳಲ್ಲಿ. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಗುರುಬಲದ ಒಂದು ಅನುಕೂಲತೆ ಇರುತ್ತೆ. ಅಲ್ಲಿ ನಿಮಗೆ ಇತರ ಗ್ರಹಗಳ ಬೆಂಬಲವಾದ ಅಲ್ಲಿ ಬುಧನ ಬೆಂಬಲ ಆಗಲಿ ಶುಕ್ರನ ಬೆಂಬಲ ಸಹ ಚೆನ್ನಾಗಿರುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ನೀವು ವಿಶೇಷವಾದ ಸೂರ್ಯನ ಅನುಗ್ರಹ ಸಹ ನಿಮಗೆ 17ರಿಂದ ಆರಂಭ ಆಗುತ್ತೆ. ಹಾಗಾಗಿ ಒಂಥರ ಅದೃಷ್ಟದ ಫಲಿತಾಂಶಗಳು ನಿಮಗೆ ಈ ವಾರದಲ್ಲಿ ದೀರ್ಘಚಾರಿ ಮತ್ತು ಕ್ಷಿಪ್ರಚಾರಿ ಎರಡೂ ಗ್ರಹಗಳಿಂದ ಸಿಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಇಷ್ಟಾರ್ಥಗಳು ಕೈಗೂಡುವಂಥ ದಿನಗಳು ಈ ವಾರದಲ್ಲಿ ಬರಲಿವೆ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು 17ರಿಂದ ಬಳಸ್ಕೊಳ್ಳುವಂಥದ್ದು. ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರಪೂರ್ತಿ ಬಳಸ್ಬೋದು. ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ವಾರಪೂರ್ತಿ ಬಳಸ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ವಾರಪೂರ್ತಿ ಬಳಸ್ಬೋದು. ವೈಟ್ ಅಥವಾ ಬಿಳಿಯ ಬಣ್ಣ ವಾರಪೂರ್ತಿ ಬಳಸುವಂಥದ್ದು. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ವಾರಪೂರ್ತಿ ಬಳಸುವಂಥದ್ದು. ಅದೇ ರೀತಿ ಈ ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾತ್ಮರ ಸಂಕೇತವಾದ ಬ್ಲೂ ಬಣ್ಣವನ್ನು ಸಹ ವಾರಪೂರ್ತಿ ಬಳಸ್ಬೋದು. ಸಂಖ್ಯೆಗಳು 1 2 3 5 6 7 8 1 2 3 5 6 7 8 ಎಂಬಂತಹ 7 ರೀತಿಯ ಬಣ್ಣಗಳನ್ನು ಉಪಯೋಗಿಸ್ಬೋದು. 7 ಗ್ರಹಗಳು ನಿಮಗೆ ಈ ವಾರದಲ್ಲಿ ಪೂರಕವಾಗಿರುವಂಥ ಅಪೂರ್ವದ ಅವಕಾಶ. ಇವೆಲ್ಲವೂ ಮತ್ತೆ ಸಿಗೋದಿಲ್ಲ. ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಯಾಕಂದರೆ ಗುರುಬಲ ಇದ್ದಾಗಲೇ ರವಿ ಆಗಲಿ, ಅಲ್ಲಿ ಶುಕ್ರನಾಗಲಿ, ಶನಿ ಆಗಲಿ, ಅಥವಾ ಇನ್ನಿತರ ಗ್ರಹಗಳಾದ ಕೇತು ಆಗಲಿ, ಬುಧನಾಗಲಿ, ಮಂಗಳನಾಗಲಿ ಏಕಕಾಲದಲ್ಲಿ ಅತ್ಯಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಘಟನೆ ಈ ವಾರದಲ್ಲಿ ನಿಮಗೆ ಜರಗಲಿದೆ. ಅಪರೂಪವಾದ ಹಲವಾರು ಪ್ರಮುಖ ಘಟನೆಗಳು ನಿಮ್ಮ ಜೀವನದಲ್ಲಿ ಜರಬಹುದು. ಉದ್ಯಮಕ್ಕೋ, ವ್ಯಾಪಾರಕ್ಕೋ ಅಥವಾ ನಿಮ್ಮ ಒಂದು ಸಾಧನೆಗೂ ಸಂಬಂಧಪಟ್ಟು ಅನೇಕ ರೀತಿಯ ಶುಭ ಫಲಗಳು ಈ ವಾರದಲ್ಲಿ ಆಗಲಿವೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲದೆ. ಅವೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಶುಭ ಆರಂಭ ಭಾನುವಾರ 13ನೇ ತಾರೀಕು. ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗಲಿವೆ. ಹಣಕಾಸಿನ ಲಾಭ ಹೆಚ್ಚಳಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗಲಿದೆ. 14, 15 ಅಷ್ಟೇನೂ ಉತ್ತಮವಾಗಿಲ್ಲ. 14ರಲ್ಲಿ ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು, ಬಾಂಧವ್ಯ ಹದಗೆಡುವಂಥದ್ದು. ಜೊತೆಗೆ ಮನಸ್ಸಲ್ಲಿ ಭೀತಿ, ಆತಂಕಗಳು ಹೆಚ್ಚಳಾಗ್ಬೋದು. 16, 17ರಲ್ಲಿ 14, 15ರಲ್ಲಿ 16, 17 ಸಹ ಹಾಗೆಯೇ ನಿಮ್ಮ ಪಾಲಿಗೆ ಮಿಶ್ರವಾದ ಫಲನ ಕೊಡ್ತದೆ. ಹಾಗಾಗಿ 14, 15, 16, 17 4 ದಿನಗಳಲ್ಲಿ ಮನೋನಿಯಂತ್ರಣ, ಮಾತಿನ ನಿಯಂತ್ರಣ, ಜೊತೆಗೆ ನಿಮ್ಮ ನಡವಳಿಕೆಯನ್ನು ಸಹ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಕೊನೆ 2 ದಿನಗಳು 18, 19 ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಶುಭಫಲ ಕೊಡುವಂಥ ದಿನ. 18, 19ರಲ್ಲಿ ಇಷ್ಟಾರ್ಥ ಸಿದ್ಧಿ, ಜಯ ವೃದ್ಧಿ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು 18, 19ರಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಒಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ 13, 18, 19ರಲ್ಲಿ ವಿಶೇಷವಾದ ಚಂದ್ರನ ಬೆಂಬಲದ ಫಲ ಸಿಗುತ್ತೆ. ಬಳಸುವಂಥ ಸಂಖ್ಯೆಗಳು ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಬೋದು ವಾರಪೂರ್ತಿ. ಯಾಕಂದರೆ ಕೇತುವಿನ ಬೆಂಬಲ ಇರುವಂಥದ್ದು. ಅದೇ ರೀತಿ ಸಂಖ್ಯೆ 7 ನಂಬರ್ 7 ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು ಚಂದ್ರನ ಬೆಂಬಲ ಇರುವಂಥ 13, 18, 19ರಲ್ಲಿ ಚಂದ್ರನಿಗೆ ಸಂಬಂಧಪಟ್ಟ ಬಣ್ಣವಾದ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಅಲ್ಲಿ ಬಳಸ್ಕೋಬೋದು. 7 ನಂಬರನ್ನು ವಾರಪೂರ್ತಿ ಬಳಸ್ಕೋಬೋದು. ನಂಬರ್ 2 ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಬಳಸ್ಕೋಬೋದು. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ, ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಇವೆಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ಆ ಬಳಿಕ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಅದ್ಭುತವಾದ ಶುಭಫಲ ಕೊಡುತ್ತೆ. 14, 15ರಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿ, ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು, ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಉದ್ಯಮದಲ್ಲಿ ಹೆಚ್ಚಿನ ಮೊತ್ತದ ಹೂಡಿಕೆಗೆ ಪಾಲುದಾರರು ಸಿಗುವಂಥದ್ದು, ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಹೆಚ್ಚಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರವಾಸ ಹೋಗುವಂಥ ಅವಕಾಶಗಳು 14, 15ರಲ್ಲಿ ಹೊರಗೆ ಬರಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. 16, 17 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಕೊರತೆ ಆಗ್ಬೋದು, ಅಥವಾ ನೀವು ಲೆಕ್ಕಾಚಾರ ಹಾಕಿದಂಥ ಕೆಲಸ ಕಾರ್ಯಗಳು ಅದು ತಲೆ ಕೆಳಗಾಗಿ ಆಗುವಂಥದ್ದು, ನಿಮ್ಮ ಮಿತ್ರರಾಗಿ ಬಂಧುಗಳಲ್ಲಿ ನಿಮಗೆ ಸಹಾಯಕ್ಕೆ ಬರದೇ ಇರುವಂಥದ್ದು ಮುಂತಾದ ಅನೇಕ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಗಬಹುದಾಗಿದೆ 16, 17ರಲ್ಲಿ. ಇನ್ನು 18, 19 ಹಾಗೆ ಸಾಮಾನ್ಯ ದಿನ ಕಂಡುಬರುತ್ತೆ. ಯಾವುದೇ ರೀತಿಯ ಒಂದು ಗಟ್ಟಿಯಾದ ಪ್ರದರ್ಶನಗಳಿಗೆ ನಿಮಗೆ ಸಾಧ್ಯತೆ ಇರೋದಿಲ್ಲ. ಜೊತೆಗೆ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಏನಾದರೂ ಕಂಪ್ಲೇಂಟ್ಗಳು, ದೂರುಗಳು ಬರ್ಬೋದು. ಜೊತೆಗೆ ಯಾವುದೇ ನಿಮ್ಮ ನಿರ್ಧಾರಗಳು ನಿಮಗೆ ಅದು ಮುಳು ಆಗ್ಬೋದು, ಅಥವಾ ನೀವು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಮತ್ತೆ ಪಶ್ಚಾತ್ತಾಪ ಪಡುವಂಥ ಘಟನೆಗಳು ಆಗ್ತವೆ 18, 19ರಲ್ಲಿ. ಹಾಗಾಗಿ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಅಂದರೆ ನಿಮಗೆ ವಿಶೇಷವಾಗಿ ಅಲ್ಲಿರತಕ್ಕಂಥ ಚಂದ್ರನ ಬೆಂಬಲ ಕೇವಲ 14, 15ರಷ್ಟೇ ಚಂದ್ರನ ಬೆಂಬಲ ಇರುತ್ತೆ. 14ರ ಬಳಿಕ 15ರ ಬಳಿಕ ನಿಮಗೆ ಎಲ್ಲ ಚಂದ್ರನ ಬೆಂಬಲ ಸಹ ಅಲ್ಲಿ ಕೊರತೆ ಆಗುತ್ತೆ. ಅದು ಸೂರ್ಯನ ಬೆಂಬಲ ಸಹ ಕೊರತೆ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಧನುಸು ರಾಶಿಯವರು. ಈ ನೀವು ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಯೆಲ್ಲೋ, ಗ್ರೇ ಮತ್ತು ಗ್ರೀನ್ ಬಣ್ಣಗಳನ್ನು ಬಳಸ್ಕೋಬೋದು. ಸಂಖ್ಯೆಗಳು 3, 4, 5, 3, 4, 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುಸು ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರದಂದು ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಹಣದ ವ್ಯಾಪಾರದ ಹರಿವೆಲ್ಲ ಚೆನ್ನಾಗಿರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ.
ಇನ್ನು 14-15 ನಿಮಗೆ ಸಾಮಾನ್ಯ ದಿನ, ಹೆಚ್ಚಿನ ಬದಲಾವಣೆಗಳಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟ ಎಚ್ಚರಬೇಕು. ಕಷ್ಟ ನಷ್ಟಗಳು ಒದಗುವಂಥ ಸಾಧ್ಯತೆ, ಅದು ಯಾವುದೇ ರೀತಿ ನಿಮಗೆ ಇನ್ನಿತರರಿಂದ ಆನ್ಲೈನು ಆಫ್ಲೈನ್ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಬರ್ಬೋದು ಈ 14-15ರಲ್ಲಿ. ಆ ಬಳಿಕ 16-17 ಉತ್ತಮವಾದ ಫಲ ನಿರೀಕ್ಷೆ ಇರುತ್ತೆ. 16-17ರಲ್ಲಿ ನಿಮಗೆ ಮಹತ್ವವಾದ ಘಟನೆಗಳು ಜರುಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಪ್ರಯಾಣದಲ್ಲಿ ಶುಭಕರ ಆಗುವಂಥದ್ದು, ಜೊತೆಗೆ ಇಷ್ಟಗಳಿಗೆ ಸಂಬಂಧಪಟ್ಟ ನಿಮಗೆ ಅನೇಕವಾದ ಈ ಕೆಲಸ ಕಾರ್ಯಗಳು ದೀರ್ಘಕಾಲದಿಂದ ನಡೆದಿದ್ದು ಈಗ ಆಗುವಂಥದ್ದು. ಕೆಲವರಿಗೆ ಜಾಬ್ ಸಿಗ್ಬೋದು, ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು, ಇನ್ನು ಕೆಲವರ ಕೇಸು ಕೋರ್ಟ್ ಕಚೇರಿಗಳೆಲ್ಲ ಈಗ ನಿವಾರಣೆ ಆಗುವಂಥದ್ದು ಮುಂತಾದ ಹಲವಾರು ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಕೊನೆಯ 2 ದಿನಗಳಲ್ಲಿ. ಒಟ್ಟಿನಲ್ಲಿ ಮಕರ ರಾಶಿಗೆ ಈ ವಾರದಲ್ಲಿ ಆರಂಭದ ದಿನ ಅತ್ಯುತ್ತಮ ಫಲ ಬಂದಿದೆ. 13ನೇ ತಾರೀಕು 16-17 ಅತ್ಯುತ್ತಮ ಫಲ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಬುಧವಾರ. ಇನ್ನು ಶುಕ್ರವಾರ ಶನಿವಾರ 18-19ರಲ್ಲಿ ವೈಯಕ್ತಿಕವಾಗಿ ಆರ್ಥಿಕವಾಗಿ ಸಹ ಉತ್ತಮ ಫಲಗಳು ಕಂಡು ಬಂದಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಹೊರಜತ್ತು ಕೇಸರಿ ಬಣ್ಣ, ಅದನ್ನು 16ರವರೆಗೆ ಬಳಸ್ಕೊ. 16ರವರೆಗೆ ನಿಮಗೆ ಸೂರ್ಯನ ಬೆಂಬಲ ಇರುವಂಥದ್ದು. ಅದೇ ರೀತಿ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ನೀವು ವಿಶೇಷವಾಗಿ ಬಳಸ್ಕೊಳ್ಬೋದು. ಬ್ಲೂ ಅಥವಾ ನೀಲಿ ಬಣ್ಣವನ್ನು ಸಹ ವಾರ ಪೂರ್ತಿ ಬಳಸ್ಕೋಬೋದು. ಹಾಗೆ ಆರೆಂಜ್, ವೈಟ್, ಬ್ಲೂ ಎಂಬಂಥ ಸಂಖ್ಯೆಗಳನ್ನು ಚೆನ್ನಾಗಿ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರತಕ್ಕಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿ ಸಂಖ್ಯೆ 2ಅನ್ನು ಬಳಸ್ಕೋಬೋದಾಗಿದೆ. ಎಲ್ಲ ಮಕರ ರಾಶಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ಈ ವಾರದಲ್ಲಿ ಸಾಮಾನ್ಯ ಆರಂಭ. ಅಲ್ಲಿ ನಿಮಗೆ ಆರಂಭದ ದಿನದಲ್ಲಿ ಸ್ವಲ್ಪ ಹಣಕಾಸಿನ ಕೊರತೆ, ಮಹತ್ವದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯದ ಬಗ್ಗೆ, ನಿಮ್ಮ ಹಣಕಾಸಿನ ವ್ಯವಹಾರದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕಾಗತ್ತೆ. 14-15 ನಿಮ್ಮ ಪಾಲಿಗೆ ಉತ್ತಮ ದಿನ. 14-15ರಲ್ಲಿ ಆರೋಗ್ಯ ಸುಧಾರಣೆ, ಕೀರ್ತಿ, ಯಶಸ್ಸು, ಲಾಭ, ಜಯ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥ ಶುಭ ದಿನ ಆಗಿರುತ್ತೆ. ಜೊತೆಗೆ ಹಲವಾರು ಕಾಲದಿಂದ ಕಾಯ್ತಾ ಇದ್ದ ಹಲವಾರು ನಿಮಗೆ ಏನಾದರೂ ದೊಡ್ಡ ಮೊತ್ತದ ಅಮೌಂಟ್ ಆಗಲಿ ಅಥವಾ ಅದೃಷ್ಟದ ಫಲಗಳು ಈ ದಿನ ನಿಮಗೆ ಕಂಡು ಬರ್ಬೋದಾಗಿದೆ. ಹಾಗಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳಿ 14-15ರಲ್ಲಿ. 16-17 ಸಾಮಾನ್ಯ ದಿನ. 16-17ರಲ್ಲಿ ಸ್ವಲ್ಪ ವಿರುದ್ಧವಾದ ಪರಿಣಾಮಗಳಾಗುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ನಿಮಗೆ ಕಳಂಕಗಳು, ಕುಂದುಕೊರತೆಗಳು 16-17 ಬರ್ಬೋದು. 18-19 ಮತ್ತೊಮ್ಮೆ ಉತ್ತಮ ದಿನ. 18-19ರಲ್ಲಿ ಅನೇಕ ರೀತಿಯ ಚಂದ್ರ ಅನುಗ್ರಹದಿಂದ ಬರುವಂಥ ಶುಭ ಘಟನೆಗಳಾಗುವಂಥದ್ದು. ವೃದ್ಧಿಮಯ ವ್ಯಾಪಾರದಲ್ಲಿ ಪ್ರಗತಿ ಇದೆ. ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಸರ್ಕಾರದ ಯೋಜನೆ ಅಥವಾ ಇನ್ನಿತರ ಯೋಜನೆಗಳ ಲಾಭ ನಿಮಗೆ ಖಂಡಿತ ಸಿಗಲಿದೆ. ಅದೇ ರೀತಿ ನೀವು ಹಿಂದೆ ಮಾಡಿದಂಥ ಯಾವುದೇ ರೀತಿಯ ಉತ್ತಮವಾದ ಫಲಗಳಿಗೆ ಈಗ ಸ್ಪಂದನೆಗಳು ಅಥವಾ ಪ್ರತಿಫಲಗಳು ನೀವು ಕಾಣಬಹುದಾಗಿದೆ ಈ ಕೊನೆಯ ದಿನಗಳ 18-19ರಲ್ಲಿ. ಒಟ್ಟಿನಲ್ಲಿ ಈ ಒಂದು ಕುಂಭರಾಶಿಯವರಿಗೆ ಸಾಡೆ ಸತಿಯ ಪ್ರಭಾವ ಇದ್ದರೂ ಸಹ ಅಲ್ಲಿ ಮಧ್ಯೆ ಬರತಕ್ಕಂಥ ಈ ಗ್ರಹದ ಬೆಂಬಲದ ಕಾರಣವಾಗಿ ಅನೇಕ ರೀತಿಯ ಶುಭ ಫಲಗಳು 14, 15, 18 ಮತ್ತು 19ರಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. 1, 2, 3, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಶುಭ ಆರಂಭ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂತಹ ಶುಭ ದಿನ. ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಜರುಗುತ್ತವೆ. ಹಾಗಾಗಿ ಈ ಒಂದು ಆರಂಭದ ದಿನವನ್ನು ಭಾನುವಾರ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಸೋಮವಾರ ಮಂಗಳವಾರ ಮಿಶ್ರ ಫಲಗಳ ಸೂಚನೆ. ಅನೇಕ ರೀತಿಯ ನಿಮಗೆ ಅನಾರೋಗ್ಯಗಳು ಕಾಣ್ಬೋದು. ವ್ಯಾಪಾರದಲ್ಲಿ ಹಿನ್ನಡೆ ಆಗುವಂಥದ್ದು, ಮಕ್ಕಳ ಜೊತೆಗೆ ನಿಮಗೆ ಕಲಹಗಳು ಆಗುವಂಥದ್ದು, ತಂದೆ ಮಕ್ಕಳ ಕಲಹ, ತಾಯಿ ಮಕ್ಕಳ ಕಲಹಗಳು ಸಹ ಈಗ ಆದ್ಯತೆ ಮೇಲೆ ಬರ್ಬೋದಾಗಿದೆ. ಕೆಲವೊಂದು ವಿಚಾರದಲ್ಲಿ ಮಾಡುವಂಥ ಪ್ರಯತ್ನದಲ್ಲಿ ವೈಫಲ್ಯ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ವಿಶೇಷವಾಗಿ ಕೆಲಸಗಳು ಆಗದೆ ಅಲ್ಲಿ ಅವರ ಮೂಲಕ ನೀವೇನಾದರೂ ಒಂದು ಕಹಿ ಮಾತನ್ನು ಅನುಭವಿಸಬೇಕು ಅಥವಾ ಕಹಿ ಘಟನೆಯನ್ನು ಎದುರಿಸುವಂಥ ಸಾಧ್ಯತೆ ಬರುತ್ತೆ. ಅಂಥ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಈ ಒಂದು ಕೊನೆಯ ದಿನಗಳಲ್ಲಿ. ಒಟ್ಟಿನಲ್ಲಿ ಮೀನರಾಶಿಯವರ ವಿಚಾರ ಗಮನಿಸಿದಾಗ ಆರಂಭದ ದಿನ ಭಾನುವಾರ ಅತ್ಯುತ್ತಮ ಬಂದಿದೆ. 14-15 ಮಿಶ್ರ ಫಲ ಎಂದು ಬಂದಿದೆ. 16-17 ಅತ್ಯುತ್ತಮವಾದ ಅದ್ಭುತ ಶುಭ ಫಲ ಬಂದಿದೆ. 18ರಂದು ಸಹ ನಿಮಗೆ ಸಾಮಾನ್ಯ ಫಲ ಎಂದು ಸಹ ಬಂದಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಉತ್ತಮ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಬಳಸ್ತಕ್ಕಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 6, 7, 9, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ವೈಟ್, ಮಿಕ್ಸ್, ರೆಡ್ ಸಂಖ್ಯೆ. ಹಾಗೆ ನಂಬರು 6, 7, 9, 6, 7, 9 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಸಾಡೆ ಸತಿಯ ಪರ್ವದ ಮಧ್ಯದಲ್ಲೂ ಸಹ ಇರತಕ್ಕಂತಹ ಇನ್ನಿತರ ಗ್ರಹಗಳ ಪರಿವರ್ತನೆ ಆಗುವಂಥ ಅದ್ಭುತವನ್ನು ಸದುಪಯೋಗಪಡಿಸಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲ ರಾಶಿಯವರಿಗೆ ಈ ಒಂದು ವಾಹಿನಿಯನ್ನು ಪ್ರೋತ್ಸಾಹಿಸೋಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.